ಅಜಯ್ ರಾವ್ ಅವರು ಒಂದು ಸಿನಿಮಾ ಮಾಡಿದ್ದಾರೆ. ಆ ಸಿನಿಮಾದ ಹೆಸರು ಪಾರ್ಟ್ನರ್. ಸೊ ಈ ಪಾರ್ಟ್ನರ್ ಸಿನಿಮಾ ರೆಡಿಯಾಗಿದೆ. ಸೊ ಏನು ರಿಲೀಸ್ ಆಗುತ್ತೆ ಅನ್ನೋಕ್ಕಿಂತ ಈ ಚಿತ್ರದ ಹಾಡು ರಿಲೀಸ್ ಆಗಿರುವಂಥದ್ದು ಅಮೋರಾ ಅನ್ನುವಂಥ ಹಾಡಿದು. ಅಮೋರಾ ಅಂದರೆ ಪ್ರೀತಿ ಅಂತ ಅರ್ಥ. ಸೊ ಸ್ಪ್ಯಾನಿಷ್ ಭಾಷೆಯಲ್ಲಿ ಅಮೋರಾ ಅನ್ನೋ ಪದಕ್ಕೆ ಪ್ರೀತಿ ಅಂತ ಅರ್ಥ ಬರುತ್ತೆ. ಹಾಗೆಯೇ ಬೇರೆ ಬೇರೆ ಅರ್ಥನೂ ಇದೆ. ಇಲ್ಲಿ ಅದನ್ನು ಪಾರ್ಟ್ನರ್ ಸಿನಿಮಾದಲ್ಲಿ ಪ್ರೀತಿ ಅಂತಲೇ ಅರ್ಥ ಮಾಡ್ಕೊಂಡಿರುವಂಥದ್ದು. ಬೃಂದಾ ಆಚಾರ್ಯ ಹಾಗೆಯೇ ಅಜಯ್ ರಾವ್, ಮುರಳಿ ಮಾಸ್ಟರ್ ಇದಕ್ಕೆ ಕೊರಿಯೋಗ್ರಾಫ್ ಮಾಡಿರುವಂಥದ್ದು. ಈ ಒಂದು ಅಮೋರಾ ಅನ್ನೋ ಹಾಡಿಗೆ ನಕುಲ್ ಅಭಯಂಕರ್ ಈ ಚಿತ್ರಕ್ಕೆ ಸಂಗೀತ ಮಾಡಿರುವಂಥದ್ದು. ಈ ಅಮೋರಾ ಅನ್ನೋ ಹಾಡು ಏನಿದೆಯಲ್ಲ, ಇದಕ್ಕೆ ನಾಗಾರ್ಜುನ ಶರ್ಮಾ ಅವರು ಗೀತ ರಚನೆ ಮಾಡಿರುವಂಥದ್ದು. ತುಂಬ ಒಳ್ಳೆಯ ಹಾಡು ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ತುಂಬ ದಿನಗಳಾದಮೇಲೆ ಗಾಯಕ ಕುಣಾಲ್ ಗಾಂಜಾವಾಲ ಇದನ್ನು ಹಾಡಿರುವಂಥದ್ದು. ಈ ಹಾಡನ್ನು ನೋಡಿದಾಗ ಕೇಳಿದಾಗ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಇಡೀ ಹಾಡು ನಿಮಗೆ ಖುಷಿ ಕೊಡುವಂಗೆ ಇದೆ. ವಿಜುವಲಿ ಹಾಗೆಯೇ ಮ್ಯೂಸಿಕಲಿ ಹಾಗೆಯೇ ಡಾನ್ಸ್ ವಿಚಾರ ಬಂದರೆ ಅಲ್ಲೂ ಕೂಡ ಇದು ತುಂಬ ವಿಶೇಷವಾದ ಹಾಡು ಅಂಥೇಳಿ ನಿಮಗೆ ಫೀಲ್ ಆಗುತ್ತೆ. ಆ ಥರದ ಕಂಟೆಂಟು, ಆ ಥರದ ವಿಚಾರ ಎಲ್ಲ ಇಲ್ಲಿ ಇರುವಂಥದ್ದು. ಶಿವ ತೇಜಸ್ ಈ ಸಿನಿಮಾದ ಡೈರೆಕ್ಟ್ರು. ಈ ಹಿಂದೆ ದಿಲ್ ಪಸಂದ್ ಸಿನಿಮಾ ಮಾಡಿದರು. ಹಾಗೆಯೇ ಮಳೆ ಅನ್ನುವಂಥ ಸಿನಿಮಾ, ಯಾರು ಬಂದರೆ ನೆನಪಿರಲಿ ಪ್ರೇಮ್ ಹಾಗೆಯೇ ಅಮೂಲ್ಯ. ಸೊ ಇವರ ಒಂದು ಕಾಂಬಿನೇಷನ್ ಸಿನಿಮಾ ತುಂಬ ಚೆನ್ನಾಗಿತ್ತು, ಮಳೆ ಅನ್ನುವಂಥದ್ದು. ಸೊ ಈ ಥರದ ಸಿನಿಮಾ ಕೊಟ್ಟಂತಹ ಶಿವ ತೇಜಸ್ ಇಲ್ಲಿ ಒಂದು ಪಾರ್ಟ್ನರ್ ಅನ್ನುವಂಥ ಕಂಟೆಂಟು ಅಥವಾ ಜಿ ಈಗಿನ ಯುವಕರಿಗೆ ಅವರ ಪ್ರೀತಿಯ ಅರ್ಥ ಅಥವಾ ತಾತ್ಪರ್ಯ ಏನಿದೆಯಲ್ಲ ಅದರದ್ದು ಹಾಗಲ್ಲ ಹೀಗೆ ಅಂತ ಹೇಳುವಂಥ ಚಿತ್ರ ಈ ಪಾರ್ಟ್ನರ್ ಮೂಲಕ ಶಿವ ತೇಜಸ್ ಒಂದು ಒಳ್ಳೆಯ ಕಂಟೆಂಟ್ ಇರುವಂಥ ಸಿನಿಮಾ ಮಾಡಿದ್ದಾರೆ ಅಂಥೇಳಿ ನಾವು ಹೇಳ್ಬೋದು. ಆ ಥರದ ವಿಷಯನೇ ಕೇಳಿ ಬರ್ತಿರುವಂಥದ್ದು. ಅಜಯ್ ರಾವ್ ಅವರಿಗೆ ತುಂಬ ನಂಬಿಕೆ ಇದೆ, ಈ ಸಿನಿಮಾ ಪಕ್ಕಾ ಗೆಲ್ಲುತ್ತೆ. ಸೊ ಪಾರ್ಟ್ನರ್ ಪಕ್ಕಾ ಗೆಲ್ಲುತ್ತೆ ಅನ್ನುವಂಥ ಮಾತನ್ನು ಅವರು ಹೇಳಿರುವಂಥದ್ದು. ಸೊ ಇದಕ್ಕೂ ಹೆಚ್ಚಾಗಿ ತುಂಬ ಇಂಟ್ರೆಸ್ಟಿಂಗ್ ಅನಿಸೋ ವಿಚಾರ ಏನಂದರೆ, ಈ ಅಮೋರಾ ಹಾಡಿನ ಸ್ಟೆಪ್ಸ್ ಏನಿದೆ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಮುರಳಿ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿರೋದು. ಇದನ್ನು ಈ ಸಾಂಗ್ ರಿಲೀಸ್ ಇವೆಂಟಲ್ಲಿ ಡ್ಯಾನ್ಸ್ ಮಾಡಿರುವಂಥದ್ದು ಅಜಯ್ ರಾವ್ ಹಾಗೂ ಬೃಂದಾ ಆಚಾರ್ಯ ಅವರು. ಸೊ ಅದು ಈ ಒಂದು ಇವೆಂಟ್ ಏನಿದೆ, ಸಾಂಗ್ ರಿಲೀಸ್ ಇವೆಂಟ್, ಅಲ್ಲಿ ಹೆಚ್ಚು ಗಮನ ಸೆಳೆದಿರುವಂಥದ್ದು. ಇನ್ನುಳಿದಂತೆ ನಂಬಿಕೆ ಇದೆ ಅಜಯ್ ರಾವ್ ಅವರಿಗೆ ಈ ಸಿನಿಮಾ ಗೆಲ್ಲುತ್ತೆ ಅಂಥೇಳಿ. ಕಂಟೆಂಟು ಹಾಗೆ ಇದೆ. ಇನ್ನೊಂದು ಅವರು ತುಂಬ ಒಳ್ಳೆಯ ವಿಚಾರ ಹೇಳಿರುವಂಥದ್ದು ಏನಂದರೆ, ಈ ಒಂದು ಚಿತ್ರ ನನ್ನ ಹೃದಯಕ್ಕೆ ತುಂಬ ಹತ್ತಿರ ಆಗಿರುವಂಥದ್ದು. ಈ ಚಿತ್ರಕ್ಕಾಗಿ ನನ್ನ ಹೃದಯದ ಒಂದು ಭಾಗವನ್ನು ಮೀಸಲಿಟ್ಟಿದ್ದೀನಿ ಅಥವಾ ಅದಕ್ಕಾಗಿ ಅದನ್ನು ತೊಡಗಿಸ್ಕೊಂಡಿದ್ದೀನಿ ನನ್ನ ಹೃದಯನ ಅನ್ನೋ ಅರ್ಥದಲ್ಲಿ ಅವರು ಹೇಳ್ಕೊಂಡಿರುವಂಥದ್ದು. ಹಾಗೆಯೇ ಬೇರೆ ಬೇರೆ ಸಿನಿಮಾಗಳು ಸೋಲು ಗೆಲುವು ಎಲ್ಲ ಇರುತ್ತೆ. ಸೊ ಒಂದು ಹಂತ ಮತ್ತು ಪಾಸ್ ಆಗುತ್ತೆ. ಸೊ ಯಶ್ ಅವರು ದೊಡ್ಡ ಮಟ್ಟಕ್ಕೆ ಹೋಗಿದ್ದಾರೆ. ಸೊ ಅವರು ಅವರ ವಿಶ್ವಮಟ್ಟದ ಕನಸು ನನಸಾಗಲಿ ಅಂತೇಳಿ ವಿಶ್ ಮಾಡಿರೋದು ಇದೆ. ಸೊ ಈ ಥರದ ವಿಚಾರಗಳನ್ನೆಲ್ಲ ಹೇಳ್ತಾನೆ ತಮ್ಮ ಪಾರ್ಟ್ನರ್ ಸಿನಿಮಾ ಪಕ್ಕಾ ಗೆಲ್ಲುತ್ತೆ ಅನ್ನೋದನ್ನು ಅಜಯ್ ರಾವ್ ಅವರು ಹೇಳ್ಕೊಂಡಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಪಾರ್ಟ್ನರ್ ಸಿನಿಮಾ ಗಮನ ಸೆಳೀತಾ ಇದೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನೋಡೋದು ಪ್ರತಿಯೊಬ್ಬರಿಗೂ ಧನ್ಯವಾದಗಳು.